ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಮ್ಮಿಸ್ ಆಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ಗಾರ್ಡನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂದರೆ ಇವೆಲ್ಲವೂ ಕೂಡ ಓಲ್ಡು ಗಿಡಗಳು ನೋಡಿರ್ತೀರಿ ನೀವು. ಇವತ್ತು ಏನು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಗಾರ್ಡನಿಗೆ ಹೊಸದಾಗಿ ಈ ವರ್ಷ ಬಂದಿರುವಂತಹ ಅತಿಥಿಗಳು ಯಾರು ಅಂತ ಅವ್ರ ಪರಿಚಯ ಮಾಡ್ತಾ ಇದ್ದೀನಿ. ಇದೇನು ಮನುಷ್ಯರು ಥರ ಗಿಡಗಳನ್ನು ಪರಿಚಯ ಮಾಡಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಖಂಡಿತವಾಗಿಯೂ ಹೌದು. ಯಾಕಂದರೆ ಮನುಷ್ಯರಕ್ಕಿಂತ ನಾವು ಮನುಷ್ಯರ ಜೊತೆ ಸ್ನೇಹ ಬೆಳೆಸಿ ಅತಿಯಾದ ಸ್ನೇಹವನ್ನು ಮಾಡಿ ಅವರಿಂದ ನೋವು ಅನುಭವಿಸ್ಲಿಕ್ಕಿಂತ ನಾವು ಗಿಡಗಳ ಜೊತೆಗೆ ಆ ಸಮಯವನ್ನು ಕಳೆಯೋದ್ರಿಂದ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ, ಖುಷಿ ಕೂಡ ಸಿಗುತ್ತೆ. ಇವೆಲ್ಲವೂ ಕೂಡ ಹಳೆಯ ಗಿಡಗಳು. ನೋಡಿರ್ತೀರಿ ನನ್ನ ಹಿಂದಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಇದನ್ನೆಲ್ಲ ತೋರಿಸಿದ್ದೀನಿ ನಾನು. ಇದು ಕಲರ್ ಈ ಕಲರ್ ಇದೆ, ಇದರೊಳಗೆ ಪಿಂಕ್ ಇದೆ. ಒಟ್ಟು ಒಂದು 3 ಕಲರಲ್ಲಿ 2 ಕಲರ್ ಮಾತ್ರ ಇದೆ, ವೈಟ್ ಒಂದಿಲ್ಲ. ಈ ಹೂವನ್ನು ನೋಡಿರ್ತೀರಿ ನೀವು ತುಂಬ ಸರ್ತಿ ನನ್ನ ಶಾರ್ಟ್ಸಲ್ಲಿ ವಿಡಿಯೋದಲ್ಲೂ ಕೂಡ ಆ ದಾಸವಾಳ ಹೂವಿನ ವಿಡಿಯೋನ ಹಾಕಿದ್ದೀನಿ. ಇವೆಲ್ಲವೂ ಕೂಡ ಈಗ ಹಳೆ ಗಿಡಗಳು, ಅಂದರೆ ಇದನ್ನೆಲ್ಲ ಪಾಟಲ್ಲಿ ನೆಟ್ಟಿರುವಂಥ ಗಿಡಗಳು. ಹೂವು ಬಿಡ್ತಾ ಇಲ್ಲ, ಈಗ ಮಳೆ ತುಂಬಾ ಇರೋದ್ರಿಂದ ಇದು ಬಿಡ್ತಿಲ್ಲ. ಮತ್ತು ಗೊಬ್ಬರ ಕೂಡ ಇದಕ್ಕೆ ಸದ್ಯಕ್ಕೆ ಯಾವುದನ್ನು ಹಾಕ್ತಾ ಇಲ್ಲ. ಲಿಕ್ವಿಡ್ ಗೊಬ್ಬರ ಹಾಕಲಿಕ್ಕೆ ಮಳೆ ಬರೋದ್ರಿಂದ ಅದು ಹಾಕಿದರೂ ಕೂಡ ಪ್ರಯೋಜನ ಇಲ್ಲ. ಡ್ರೈ ಗೊಬ್ಬರ ಕೂಡ ಹಾಕಿದರೂ ಕೂಡ ಅದು ನೀರು ಬಂದು ತೊಳೆದು ಹೋಗುತ್ತೆ. ಹಾಗೆ ನಮ್ಮ ದಿನನಿತ್ಯದ ಪೂಜೆಗೆ ನಮ್ಮ ಮನೆಯ ಗಿಡದಲ್ಲೇ ಬಿಟ್ಟಿರುವಂತಹ ವಿವಿಧ ಬಗೆಯ ದಾಸವಾಳ ಅಥವಾ ಇನ್ಯಾವುದೇ ಹೂವನ್ನು ನೋಡಲಿಕ್ಕೆ ಒಂದು ಖುಷಿ. ಅದನ್ನು ದೇವರಿಗೆ ಇಟ್ಟು ಅಲಂಕಾರ ಮಾಡಿದಾಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಇದು ನಮ್ಮ ಮನೆಯಲ್ಲೇ ಬಿಟ್ಟಿರುವಂತಹ ಗಿಡದ ಹೂವು ಅಂತ. ಹಾಗೆ ದಾಸವಾಳ ಬೇಕೇ ಬೇಕು, ಪೂಜೆಗಂತೂ ಬೇಕೇ ಬೇಕು. ಹಾಗೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಮೊದಲ ಅತಿಥಿ, ಅಂದರೆ ಈ ವರ್ಷದ ಮೊದಲ ಅತಿಥಿ ಇದು ಮಿನೇಚರ್ ದಾಸವಾಳ. ಇದರೊಳಗೆ ಇನ್ನೊಂದು ಇದೆ ನನ್ನ ಹತ್ರ, ಇದು ಪೂರ್ತಿಯಾಗಿ ಅರಳುವಂಥದ್ದು. ಇದು ನನ್ನ ಫ್ರೆಂಡು ಕೊಟ್ಟಿರೋದು. ಅದನ್ನೇ ಇನ್ನೊಂದು ಕಟ್ಟಿಂಗ್ಸನ್ನು ಪಾಟ್ ಒಳಗೆ ಮಣ್ಣು ಹಾಕಿ ನೆಟ್ಟಿದ್ದೀನಿ. ಹಾಗೆ ಕೆಲವು ಇದಿಷ್ಟು ಸೈಡಲ್ಲಿ ಫೋಟೋ ಇದೆಯಲ್ಲ, ಅದಷ್ಟು ಗಿಡಗಳು ಇಲ್ಲಿ ಕಟ್ಟಿಂಗ್ಸನ್ನು ನೆಟ್ಟಿರೋದು ನನ್ನ ಫ್ರೆಂಡ್ ಕೊಟ್ಟಿರೋದು. ಹಾಗೆ ಇನ್ನೊಂದು ಫ್ರೆಂಡ್ ಸಹ ಕೊಟ್ಟಿದ್ದರು, ಅವೆರಡನ್ನೂ ಕೂಡ ನೆಟ್ಟಿದ್ದೀನಿ. ಇದಕ್ಕೂ ಸ್ವಲ್ಪ ಪಾಟಲ್ ಸಹ ನೆಟ್ಟಿರೋದು. ಯಾಕೆ ಅಂದರೆ ಇದರೊಳಗೆ ಸ್ವಲ್ಪ ಏನಾದರೂ ಹಾಳಾಗಿ ಹೋದರೂ ಕೂಡ ನೆಲದಲ್ಲಿ ಕೂಡ ಇರಲಿ ಅಂತ ಹೇಳಿ ನೆಲದಲ್ಲಿ ಕೂಡ ಅದನ್ನು ಒಂದೊಂದು ಕಟ್ಟಿಂಗ್ಸನ್ನು ನೆಟ್ಟಿದ್ದೀನಿ. ಮಳೆ ಜಾಸ್ತಿ ಆದರೆ ಕೆಲವು ಸಾರಿ ಕೊಳ್ತೋಗುತ್ತೆ, ಮಳೆ ಇಲ್ಲದೆ ಇದ್ದರೆ ಬಿಸಿಲಿಗೆ ಒಣಗೋಗುತ್ತೆ. ನೋಡೋಣ, ಬದುಕಿದಷ್ಟು ಬದುಕಲಿ ಅನ್ನೋ ಇದರಿಂದ ನೆಟ್ಟಿದ್ದೀನಿ. ಸ್ವಲ್ಪ ಮಣ್ಣು ಹಾಗೆ ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಸೇರಿಸಿ ಇದನ್ನು ನೆಟ್ಟಿದ್ದೀನಿ. ಎಲೆಗಳು ಕೂಡ ಬಿಟ್ಟಿದೆ. ಸ್ವಲ್ಪ ತೊಂದರೆ ಆಯಿತು, ಯಾಕಂದರೆ ಸ್ವಲ್ಪ ಹೆಗ್ಗಣ, ಇಲಿ ಕಾಟ, ಹಾಗೆ ನಾಯಿ, ಬೆಕ್ಕು ಇದರಿಂದ ಸ್ವಲ್ಪ ಪಾಟೆಲ್ಲ ಬೀಳಿಸಿ ಮಣ್ಣನ್ನೆಲ್ಲ ಉದುರಿಸಿ ಗಿಡಗಳನ್ನೆಲ್ಲ ಹಾಳು ಮಾಡಿದ್ದು. ಏನು ಮಾಡೋದು, ಮನುಷ್ಯರಿಗಾದರೆ ಹೇಳಿದರೆ ಅರ್ಥ ಆಗುತ್ತೆ, ಆದರೆ ಪ್ರಾಣಿಗಳಿಗೆ ನಾವೆಷ್ಟು ಹೇಳಿದ್ರೂ ಅವಕ್ಕೇನು ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ನಾವೇ ಅದನ್ನು ಜಾಗನ ಚೇಂಜ್ ಮಾಡಿ ನೆಟ್ಟಿದ್ದೀನಿ ಅಷ್ಟೇ. ಹಾಗೆ ತುಂಬ ಗಿಡಗಳು ಹಾಳಾಗಿ ಕೂಡ ಹೋಯಿತು, ಬೇಜಾರು ಕೂಡ ಆಯಿತು. ನೋಡೋಣ ಎಷ್ಟು ಗಿಡ ಉಳಿಬೋದು ಅಂತ. ಹೂ ಬಿಟ್ಟಾಗ ಖಂಡಿತವಾಗೂ ಈ ಥರದ್ದೆಲ್ಲ ವಿಡಿಯೋ ಹಾಕ್ತೀನಿ. ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಹೊಸಬ್ರೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ, ಅಂದರೆ ಇವತ್ತೇ ಫಸ್ಟ್ ಏನಾದರೂ ನೋಡ್ತಾ ಇದ್ದರೆ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ತುಂಬಾ ಗಾರ್ಡನಿಂಗ್ ವಿಡಿಯೋಗಳೆಲ್ಲ ಇದೆ ನೋಡಿ. ಹಾಗೆ ಕುಕ್ಕಿಂಗ್ ವಿಡಿಯೋ ಕೂಡ ಇದೆ, ನಾನು ಹಾಕ್ತೀನಿ. ನನ್ನ ಹಾಬೀಸೇ ಅಷ್ಟೇ, ಕುಕ್ಕಿಂಗ್ ಮತ್ತು ಗಾರ್ಡನಿಂಗು. ಒಳ್ಳೊಳ್ಳೆ ಹೂವಿನ ಗಿಡಗಳನ್ನು ತರೋದು, ನೆಡೋದು ಇದೇ ಕೆಲಸ. ಇದು ಬಟನ್ ರೋಸು, ಇದು ನನ್ನ ಫ್ರೆಂಡ್ ಕೊಟ್ಟಿರುವಂಥದ್ದು. ನೋಡಬೇಕು, ಹೂ ಬಿಟ್ಟ ಮೇಲೆ ಚಿಗುರ್ಕೊಂಡಿದೆ, ಆದರೆ ಒಂದು ಕಡೆ ಒಣಗಿ ಸತ್ತೋಯ್ತು, ಒಂದು ಕಡೆ ಚಿಗುರಿದೆ. ಹಾಗೆ ಇದ್ರ ಪಕ್ಕ ಇರೋ ಗಿಡ, ಅದರ ಪರಿಚಯ ಕೂಡ ಮಾಡ್ತೀನಿ. ಹಿಂದೆ ವಿಡಿಯೋ ಹಾಕಿದ್ದೆ, ನಾನು ಪರಿಚಯ ಮಾಡ್ತೀನಿ ಇನ್ನು ಪೂರ್ತಿಯಾಗಿ. ಅದನ್ನು ಗಿಡ ನೆಡೋದು ಹೇಗೆ ಅನ್ನೋದೊಂದು ವಿಡಿಯೋ ಹಾಕಲಿಕ್ಕಿದೆ. ಇದು ಪಾರಿಜಾತ ಗಿಡ, ಅದ್ರ ಜೊತೆಗೆ ಜಾಜಿ ಗಿಡ ಕೂಡ ಇದೆ. ಹಾಗೆ ಪಾಟಲ್ಲಿ ಇದಿಷ್ಟು ಆಯಿತು. ಹಾಗೆ ನೆಲದಲ್ಲಿ ಇದು ಕೇಪಳ ಹೂವು, ಕೆಂಪು ಕಲರ್ ಕೇಪಳ ಬರುತ್ತಲ್ಲ, ಸೈಡಲ್ಲಿ ಫೋಟೋ ಇದೆ ನೋಡಿ. ಆ ಕೇಪಳ ಇರಲಿಲ್ಲ, ಪಿಂಕ್ ಇತ್ತು, ಯೆಲ್ಲೋ ಇತ್ತು, ಹಾಗೆ ಕೇಸರಿ ಬಣ್ಣದ್ದು ಕೂಡ ಇತ್ತು. ಪಿಂಕಲ್ಲಿದೆ ನೋಡಿ, ಯೆಲ್ಲೋ ಇತ್ತು, ಕೇಸರಿ ಬಣ್ಣದ್ದು ಕೂಡ ಇತ್ತು, ಕೆಂಪಿರಲಿಲ್ಲ. ಇದು ಕೂಡ ಇಬ್ಬರು ಫ್ರೆಂಡ್ ಕೊಟ್ಟಿದ್ದರು. ಮಂಗಳೂರಿನಲ್ಲಿ ಒಂದು ಫ್ರೆಂಡು
ಒಂದು ಗಿಡನ ಕೊಟ್ಟಿದ್ದರು. ಹಾಗೆ ನನ್ನ ಫ್ರೆಂಡು ಕೂಡ ಕೊಟ್ಟಿದ್ಲು. ಈ ಗಿಡ ಸೈಡಲ್ಲಿ ಫೋಟೋ ಇದೆಯಲ್ವ, ಇದು ಸ್ಟಾರ್ ಫ್ಲವರ್ ಅಂತ ಕರೀತಾರೆ ಇದಕ್ಕೆ. ಇದ್ರದ್ದು ಕೂಡ ಕಲರ್ ಆಗಿದೆ. ಇದರಲ್ಲಿ 2 ಕಲರ್ ನನ್ನ ಹತ್ರ ಇದೆ, ಒಂದು ಬೂದು ಬಣ್ಣ ಮತ್ತು ಒಂದು ಕೆಂಪಿದೆ. ಮತ್ತು ಉಳಿದಿರುವಂಥ ಕಲರ್ಸನ್ನು ಅದೇ ಫ್ರೆಂಡ್ಸ್ ಮನೇಲೆಲ್ಲ ಹೋಗಿ ಕೇಳಿ ತೊಗೊಂಡು ಬಂದಿರೋದು. ನನಗೊಂದು ಅಂದರೆ ಯಾರದೇ ಮನೆಗೆ ಹೋದ್ರೂ ಒಂದು ಗಿಡ ಕೊಡಿ ಅಂತ ಕೇಳಿ ತಂದು ನೆಡುವಂಥ ಅಭ್ಯಾಸ ಅದು ಮೊದಲಿನಿಂದನೂ ಇದೆ. ಯಾಕೋ ಖುಷಿ ಕೊಡುತ್ತೆ ಅದು. ಹಾಗೆ ಈ ನೆಲದ ಮೇಲೆ ತುಂಬ ಎತ್ತೆತ್ತರಕ್ಕೆ ಬೆಳೆದಿರುವಂತಹ ದಾಸವಾಳ ಗಿಡ ಇತ್ತು. ಪೂರ್ತಿ ತೆಗೆದು ಆಚೆ ಸೈಡ್ ನೆಟ್ಟಿದ್ದೆ. ಯಾಕೆ ಆಚೆ ಸೈಡ್ ನೆಟ್ಟಿದ್ದು ಅಂದರೆ ತುಂಬ ದೊಡ್ಡ ದೊಡ್ಡ ಮರವಾಗಿ ಅಂಗಳದಲ್ಲಿ ಇರುತ್ತೆ ಅಂತ ಹೇಳಿ. ಹಾಗೆ ಒಂದೇ ಜಾತಿದು ಒಂದು 3-4 ಗಿಡ ಇತ್ತು. ಸುಮ್ಮನೆ ಸ್ವಲ್ಪ ಜಾಗ ಹಾಗೆ ಬಿಟ್ಟಿತ್ತು, ವೇಸ್ಟ್ ಆಗಿತ್ತು. ಆ ಜಾಗದಲ್ಲಿ ನೆಡೋಣ ಅಂತ ಹೇಳಿ ನೆಟ್ಟಿದ್ದೆ. ಈ ಜಾಗ ಉಳಿತಲ್ವ, ಈ ಜಾಗದಲ್ಲಿ ಈಗ ಕಟಿಂಗ್ಸ್ಗಳನ್ನೆಲ್ಲ ತಂದಿರೋದು ಪಾಟಲ್ಲೂ ನೆಟ್ಟಿದ್ದೀನಿ. ಹಾಗೆ ಒಂದೊಂದು ಕಟಿಂಗ್ಸು ನೆಲದಲ್ಲಿ ಕೂಡ ನೆಟ್ಟಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಸ್ವಲ್ಪ ಕಳೆ ಹುಲ್ಲುಗಳು ಜಾಸ್ತಿ ತೆಗೆದಷ್ಟು ಬರ್ತಾ ಇರುತ್ತೆ, ಯಾಕಂದರೆ ಮಳೆಗಾಲ ಮುಗ್ದಿಲ್ಲ, ಇನ್ನೂ ಮಳೆ ಬರೋದಿದೆ. ಅದಕ್ಕೋಸ್ಕರ ಒಂದೇ ಸತಿ ಕ್ಲೀನ್ ಮಾಡಿದ್ರಾಯಿತು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇದು ಕೂಡ ಒಂದು ಫ್ರೆಂಡ್ ಕೊಟ್ಟಿರುವಂಥದ್ದು. ಅದಕ್ಕೆ ನಾವು ಬೆಟ್ಟದ ತಾವರೆ ಅಂತ ಕರೀತಾರೆ. ಅಂದರೆ ಅದು ಬೆಳಗ್ಗೆ ವೈಟ್ ಆಗಿರುತ್ತೆ, ಸಂಜೆ ಮೇಲೆ ಒಂದು ಪಿಂಕ್ ಕಲರ್ ಆಗಿರುತ್ತೆ. ಹೂವು ತುಂಬಾ ಚೆನ್ನಾಗಿರುವಂಥ ಹೂವು ಅದು. ಅದ್ರ ಗಿಡ ಇದ್ದಿರಲಿಲ್ಲ, ಅದನ್ನು ಕೂಡ ಒಬ್ಬರು ಫ್ರೆಂಡು ಕೊಟ್ಟಿದ್ದರು. ಇದಿಷ್ಟು ನೆಲದಲ್ಲಿ ಹಾಕಿರುವಂತಹ ಗಿಡ. ಹೇಳಿದ್ನಲ್ಲ, ಒಂದು 15-20 ಜಾತಿ ಗಿಡಗಳು. ಈ ಸರ್ತಿ ಅಂತೂ ನನ್ನ ಹತ್ರ ಇಲ್ಲದೇ ಇರುವಂತಹ ಕಲರ್ಸ್ ದಾಸವಾಳಗಳನ್ನೆಲ್ಲ, ಹೈಬ್ರಿಡ್ ಅಲ್ಲ, ಎಲ್ಲ ನಾಟಿ ದಾಸವಾಳ ತುಂಬ ಚೆನ್ನಾಗಿರುವಂಥದ್ದು. ಪ್ರತಿದಿನ ಪೂಜೆಗೆ ತುಂಬಾ ಒಳ್ಳೆಯದನ್ಸುತ್ತೆ ಅದು. ಆ ದಾಸವಾಳ ಗಿಡಗಳು ಕೂಡ ಇದ್ದಿರಲಿಲ್ಲ, ಅವೆಲ್ಲವನ್ನು ಕೂಡ ಈ ಸರ್ತಿ ತಂದಿದ್ದೀನಿ. ಹಾಗೆ ಇನ್ನೂ ಕೆಲವು ಮಿಸ್ ಆಗಿದೆ, ಅದನ್ನು ಕೂಡ ನರ್ಸರಿಯಿಂದಾದರೂ ಸಿಕ್ಕಿದರೆ ತರಬೇಕು. ಇಲ್ಲ ಆದರೆ ಯಾವುದಾದ್ರೂ ಫ್ರೆಂಡ್ಸ್ ಮನೆಗೆ ಹೋದಾಗ ಕೇಳಿ ತಗೊಂಡು ಬಂದು ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಕೇಳಲಿಕ್ಕೆ ಏನೂ ಮುಜುಗರ ಇಲ್ಲ, ಯಾಕಂದರೆ ಒಂದು ಗಿಡ ಕೊಡಿ ಅಂತ ಕೇಳಿದರೆ ಖಂಡಿತವಾಗಿಯೂ ಕೊಡ್ತಾರೆ. ಇದು ಸಹ ನನ್ನ ಫ್ರೆಂಡ್ ಕೊಟ್ಟಿದ್ದು. ಈ ಗಿಡ ಕೂಡ ಇದ್ದಿರಲಿಲ್ಲ ಆಗಿತ್ತು ಅದು. ಮತ್ತು ಪಿಂಕ್ ದಾಸವಾಳ, ವೈಟ್ ದಾಸವಾಳ, ಅದು ಯಾವುದೂ ಇರಲಿಲ್ಲ, ಎಲ್ಲದನ್ನು ಕೊಟ್ಟಿದ್ದಾಳೆ. ಅದನ್ನು ಕೂಡ ನೆಟ್ಟಿದ್ದೀನಿ. ನೋಡೋಣ, ಹೂ ಬಿಟ್ಟಾಗ ಖಂಡಿತವಾಗೂ ಇದರ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಹಾಗೆ ಗಾರ್ಡನಿಂಗ್ ಮಾಹಿತಿ ಬಗ್ಗೆ, ಗೊಬ್ಬರ ಏನೇನು ಹಾಕಬೇಕು ಅನ್ನೋದು ಕೂಡ ನನ್ನ ವಿಡಿಯೋದಲ್ಲಿ ಇದೆ, ನೋಡಿ. ತುಂಬ ಒಂದು 50ಕ್ಕೂ ಜಾಸ್ತಿ ವಿಡಿಯೋಗಳು, ಗಾರ್ಡನಿಂಗ್ ಮಾಹಿತಿ ಇರುವಂಥ ವಿಡಿಯೋಗಳೇ ಇದೆ. ಪ್ರತಿಯೊಂದನ್ನು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಅಂತ ಕೂಡ ಒಂದು ಕಮೆಂಟ್ ಕೂಡ ಹಾಕಿ ಅಂತ ಕೇಳ್ತಿದ್ದೀನಿ. ನೋಡಿ, ಇದೇ ಮಿನೇಚರು, ಅಲ್ಲಿ ಅವಾಗ ತೋರಿಸಿದ್ನಲ್ಲ, ಇದು ಸ್ವಲ್ಪ ಸಣ್ಣದು, ಅದು ಸ್ವಲ್ಪ ದೊಡ್ಡದಾಗಿ ಹೂ ಬಿಡುವಂಥದ್ದು, ಸ್ವಲ್ಪ ಕಲರ್ ಚೇಂಜ್ ಇರೋದು. ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆದರೆ ನಮಗೇನು ಅನಿಸುತ್ತೆ ಅಂದರೆ ಎಲ್ಲದೂ ಬೇಕು. ಆ ಹೂ ಬಿಟ್ಟಾಗ ಅದನ್ನು ನೋಡಲಿಕ್ಕೆ ಖುಷಿ ಅನಿಸುತ್ತಲ್ವ. ನಾನು ಫಸ್ಟೇ ಹೇಳಿದ್ನಲ್ಲ ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ. ಈ ವಿಡಿಯೋಗೊಂದು ಲೈಕ್ ಇರಲಿ, ಕಮೆಂಟ್ ಇರಲಿ. ಥ್ಯಾಂಕ್ ಯು.